ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಆತ್ಮೀಯರೇ, ಇಂದು ಧರ್ಮಸಭೆ ಸಾಧಾರಣ ಕಾಲದ ಮೊದಲನೆಯ ಭಾನುವಾರವನ್ನು ನಾವು ಆಚರಿಸಿದ್ದೇವೆ ಮತ್ತು ನಮ್ಮ ಪ್ರಭು ಯೇಸು ಕ್ರಿಸ್ತರ ದೀಕ್ಷಾ ಸ್ನಾನದ ಹಬ್ಬವನ್ನು ಸಹ ನಾವು ಆಚರಿಸುತ್ತೇವೆ. ಪ್ರಭು ಯೇಸು ಯಾವ ಪಾಪವನ್ನು ಮಾಡಲಿಲ್ಲ, ಆದರೂ ಸಹ ಮನ ಪರಿವರ್ತನೆ ಸಂಕೇತವಾಗಿ ಸ್ನಾನಕ್ಕೆ ಮಾಡಲು ನೀಡುತ್ತಿದ್ದ ದೀಕ್ಷಾ ಸ್ನಾನವನ್ನು ಇವರು ಸಹ ಸಾಲಿನಲ್ಲಿ ನಿಂತು ಸ್ವೀಕರಿಸಿದರು. ಆತ್ಮೀಯ ಸಹೋದರ ಸಹೋದರಿ, ಒಂದು ಮಗುವನ್ನು ತಂದೆ ತಾಯಿಗಳು ದೇವಾಲಯಕ್ಕೆ ದೀಕ್ಷಾ ಸ್ನಾನಕ್ಕೆ ಕೊಂಡು ಬಂದಾಗ ಆ ಗುರುಗಳು ಆ ಮಗುವನ್ನು ತನ್ನ ಕೈಯಲ್ಲಿ ಎತ್ತಿಕೊಂಡು ಆ ಶಿಲುಬೆಯ ಕಡೆಗೆ ಮಗುವನ್ನು ಎತ್ತಿ ಹೇಳಿದ ಮಾತು, ಈಗೋ ನೀನು ಭಯಪಡಬೇಕಾದ ಒಬ್ಬರನ್ನು ನೋಡು, ಬಿಹೋಲ್ಡ್ ದ ಒನ್ ಯು ಮಸ್ಟ್ ಫಿಯರ್ ಎಂದು. ಆತ್ಮೀಯ ಸಹೋದರ ಸಹೋದರರೇ, ಬದುಕಿನಲ್ಲಿ ನಮಗೆ ಹಲವಾರು ಭಯಗಳು, ಆತಂಕಗಳು, ದಿಗಿಲುಗಳು ನಮಗಿನ್ನು ಕಾಡುತ್ತವೆ. ಆದರೆ ನಿಜವಾಗ್ಲೂ ನಾವು ಭಯಪಡಬೇಕಾಗಿದ್ದು ನೀತಿವಂತ ದೇವರಿಗೆ. ಅವರಿಗೆ ನಾವು ಪರಿಶುದ್ಧವಾಗಿಯೂ ಪವಿತ್ರವಾಗಿಯೂ ಜೀವಿಸಲು ಕರೆಯೊಡ್ಡಿದ ಸಂಸ್ಕಾರವೇ ದೀಕ್ಷಾ ಸ್ನಾನವಾಗಿದೆ. ಜನ್ಮ ಪಾಪದ ನಂತರ ಮಾಡಿದ ಪಾಪವನ್ನು ನಮಗೆ ಪರಿಹರಿಸಿ ದೇವರ ಧರ್ಮಸಭೆ ಮಕ್ಕಳನ್ನಾಗಿ ನಮಗೆ ದೇವರ ಕೃಪೆ ನೀಡುವ ಸಂಸ್ಕಾರ ದೀಕ್ಷಾ ಸ್ನಾನ. ಈ ದೀಕ್ಷಾ ಸ್ನಾನ ಸಂಸ್ಕಾರವಿಲ್ಲದೆ ಬೇರೆ ಯಾವ ಸಂಸ್ಕಾರಗಳನ್ನು ಸ್ವೀಕರಿಸಲು ಸಾಧ್ಯವಿಲ್ಲ. ಯಾಕಂದರೆ ದೀಕ್ಷಾ ಸ್ನಾನ ದೇವರ ಕೃಪೆಗೆ ಬಾಗಿಲಾಗಿದೆ. ನಾವು ಚಿಕ್ಕವರಾಗಿರಬೇಕಾದರೆ ನಮ್ಮ ತಂದೆ ತಾಯಿಗಳು ಈ ದೀಕ್ಷಾ ಸ್ನಾನದ ಜವಾಬ್ದಾರಿಗಳನ್ನು ತಮ್ಮ ಮೇಲೆ ಹೊತ್ತುಕೊಂಡರು. ಸೈತಾನನನ್ನು ಅವನ ಕೆಲಸಗಾರರನ್ನು ಬಿಟ್ಟು ಬಿಡುತ್ತೇವೆಂದು ನಮ್ಮ ಪರವಾಗಿ ಅವರು ವಾಗ್ದಾನ ಮಾಡಿದರು. ಬೆಳೆದು ದೊಡ್ಡವರಾಗಿರುವ ನಾವು ಇಂದು ಈ ಒಂದು ದೀಕ್ಷಾ ಸ್ನಾನದ ವಾಗ್ದಾನಗಳನ್ನು ನೆರವೇರಿಸುವ ಒಂದು ಜವಾಬ್ದಾರಿ ನಮ್ಮ ಮೇಲಿದೆ. ಸೈತಾನನು, ಅವನ ಪ್ರಲೋಭನೆಗಳು, ಅವನ ಕುತಂತ್ರಗಳು ಹಲವಾರು ವಿಧಗಳಲ್ಲಿ ನಮಗೆ ಬರುತ್ತವೆ. ನಮ್ಮ ಬದುಕಿನಲ್ಲಿ ನಾವು ಕೆಲಸ ಮಾಡುವ ಸ್ಥಳಗಳಲ್ಲಿ, ನಮ್ಮ ಏಕಾಂತತೆಯ ಸಮಯದಲ್ಲಿ, ನಮ್ಮ ಮೊಬೈಲ್ ಫೋನ್ಗಳ ಮುಖಾಂತರ, ನಮ್ಮ ಸ್ನೇಹಿತರ ಮುಖಾಂತರ, ನಮ್ಮ ಭಾವನೆಗಳ ಮುಖಾಂತರ ಸೈತಾನ ಈ ಪ್ರತಿ ಕ್ಷಣವೂ ನಮ್ಮನ್ನು ಹಾಳು ಮಾಡಿ ನರಕಕ್ಕೆ ದಬ್ಬಲು ಅವನು ಕುತಂತ್ರಗಳನ್ನು ರೂಪಿಸುತ್ತಾನೆ. ಆತ್ಮೀಯ ಸಹೋದರ ಸಹೋದರಿ, ಆದರೆ ಕಲ್ವಾರಿ ಶಿಲುಬೆಯಲ್ಲಿ ಪ್ರಭು ಯೇಸು ಸುರಿಸಿದ ರಕ್ತ ಮತ್ತು ನೀರಿನ ಮುಖಾಂತರ ಕ್ರೈಸ್ತರಾದ ಒಬ್ಬೊಬ್ಬರು ಅವರು ಪರಿಹಾರವನ್ನು ಸ್ವೀಕರಿಸಿ ಪ್ರಭುವಿನ ರಕ್ಷಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ಆದ್ದರಿಂದ ಪ್ರತಿ ಕ್ಷಣವೂ ಪ್ರತಿದಿನವೂ ನಾನು ಮಾಡುವ ನಿರ್ಧಾರಗಳು ಪ್ರಭು ಯೇಸುವಿನ ರಕ್ತಕ್ಕೆ ಮತ್ತು ಆ ಜೀವ ನೀಡುವ ಆ ನೀರಿಗೆ ಯೋಗ್ಯವಾಗುವಂತೆ ರಕ್ಷಣೆಯ ನಿರ್ಧಾರಗಳನ್ನು ನಾವು ಕೈಗೊಳ್ಳಬೇಕಾಗಿದೆ. ಅದಕ್ಕೆ ದೇವರ ಕೃಪೆ ಅತ್ಯಂತ ಅವಶ್ಯಕ. ಆದ್ದರಿಂದಲೇ ಇತರ ಸಂಸ್ಕಾರಗಳಾದ ಪಾಪನೋದನೆ ಸಂಸ್ಕಾರ, ದಿವ್ಯ ಪರಮಪದ ಸಂಸ್ಕಾರ ನಮಗೆ ಸಹಾಯ ಮಾಡುತ್ತದೆ. ಆದ್ದರಿಂದ ಪಾಪಕ್ಕೆ ನಾವು ದಾಸರಾಗದೆ ಸೈತಾನನನ್ನು, ಅವನ ಕೆಲಸಗಳನ್ನು ಬಿಟ್ಟು ಯಾವ ರೀತಿ ಪ್ರಭು ದೀಕ್ಷಾ ಸ್ನಾನವನ್ನು ಸ್ವೀಕರಿಸುವಾಗ ತಂದೆಯಾದ ದೇವರು ಹೇಳಿದ ಮಾತುಗಳು, ಈಗೋ ನನ್ನ ಪ್ರಿಯ ಪುತ್ರನು, ನನ್ನ ಅಪಾರ ಮೆಚ್ಚುಗೆಗೆ ಪಾತ್ರನು ಎಂದು ಹೇಳಿದಂತೆ ನಾವು ಸಹ ನಮ್ಮ ದೈನಂದಿನ ಜೀವನದಲ್ಲಿ ದಿನದ ಕೊನೆಯ ದಿನ ಆ ಒಂದು ಕ್ಷಣದಲ್ಲಿ ನಾವು ಮಲಗುವಾಗ ಇಂಥ ಒಂದು ಮಾತುಗಳನ್ನು ನಮ್ಮ ತಂದೆಯಾದ ದೇವರಿಂದ ಕೇಳೋಣ. ಈಗೋ ನನ್ನ ಪ್ರಿಯ ಪುತ್ರನು, ನನ್ನ ಅಪಾರ ಮೆಚ್ಚುಗೆಯ ಪಾತ್ರನು ನೀನು ಎನ್ನುವಂಥ ಅಂಥ ಒಂದು ಶ್ಲಾಘನೀಯ ವಾರ್ತೆಗಳನ್ನು ನಾವು ಕೇಳಲು, ಅಂಥದ್ದ ನಿರ್ಧಾರಗಳನ್ನು, ಪವಿತ್ರವಾದವುಗಳನ್ನು, ಪ್ರಾಮಾಣಿಕವಾದವುಗಳನ್ನು, ನೀತಿವಂತವಾದದ್ದನ್ನು, ದೇವರಿಗೆ ಅಚ್ಚುಮೆಚ್ಚುವಂಥವಾದವುಗಳನ್ನೇ ನಾವು ಮಾಡಲು ಬೇಕಾದ ಕೃಪೆಗಾಗಿ ನಾವು ಪ್ರಭುವಿನಲ್ಲಿ ಭಕ್ತಿಯಿಂದ ಪ್ರಾರ್ಥಿಸೋಣ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ, ಎಂದೆಂದು ನಾ ಹಾಡುವೆ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ, ಎಂದೆಂದು ನಾ ಹಾಡುವೆ. ಜನಿಸಿದ ದಿನದಿಂದ ಈವರೆಗೂ ರಕ್ಷಿಸಿ ಕಾಪಾಡಿದೆ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ, ಎಂದೆಂದು ನಾ ಹಾಡುವೆ. ಆಕಾಶ ಮಂಡಲವೆಲ್ಲ, ಸಕಲ ದೇವದೂತ ಸೈನ್ಯವು, ಭೂಚರ ಜಲಚರಗಳವು ಸೃಷ್ಟಿಕರ್ತನ ಕೀರ್ತಿಸಲು. ಆಕಾಶ ಮಂಡಲವೆಲ್ಲ, ಸಕಲ ದೇವದೂತ ಸೈನ್ಯವು, ಭೂಚರ ಜಲಚರಗಳವು ಸೃಷ್ಟಿಕರ್ತನ ಕೀರ್ತಿಸಲು. ಆಹಾ, ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ, ಎಂದೆಂದು ನಾ ಹಾಡುವೆ. ನಿನ್ನಯ ಅತಿಶ್ರೇಷ್ಠ ನಾಮ, ಅದು ನನಗೆಂಥ ಉಲ್ಲಾಸವು. ನಿನ್ನಯ ನಾಮವ ನಂಬಿ ನನಗುಂಟು ಅಭಯವು. ನಿನ್ನಯ ಪ್ರೀತಿಯ ಕಂಡೆ ಆ ಕಲ್ವಾರಿ ಶಿಲುಬೆಯಲ್ಲಿ,
ಹೃದಯದ ಭಾರವ ಕಳೆದೆ ನಾ ನೋಡಿದ ಕ್ಷಣದಿಂದಲೇ. ಆಹಾ ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ಜನಿಸಿದ ದಿನದಿಂದ ಈವರೆಗೂ ರಕ್ಷಿಸಿ ಕಾಪಾಡಿದೆ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ಹೌದು ಪ್ರಭುವೇ, ನಿಮ್ಮ ಅತಿಶಯವಾದ ಕೃಪೆಯಿಂದ ನಮ್ಮೊಬ್ಬರಿಗೆ ಉದ್ದೇಶಿಸಿದ ಮುಖಾಂತರ ಜನ್ಮ ಪಾಪವನ್ನು ದೇವರ ಮತ್ತು ಧರ್ಮಸೆಯ ಮಕ್ಕಳನ್ನಾಗಿ ಬಾಳುವ ಭಾಗ್ಯವನ್ನು ನಮಗೆ ನೀಡಿದ್ದೀರಿ. ಇದು ಕರ್ತನೆ, ದಿನ ದಿನ ಬೆಳೆಯುತ್ತಿರುವ ನಾವು ನಮ್ಮ ಜವಾಬ್ದಾರಿಯಲ್ಲೂ ನಮ್ಮ ಸ್ವಾತಂತ್ರ್ಯದಲ್ಲಿಯೂ ಸದಾ ಪ್ರೀತಿಯ ನಿರ್ಧಾರಗಳನ್ನು, ನಿಮ್ಮ ಕೃಪೆಗೆ ಯೋಗ್ಯ ನಿರ್ಧಾರಗಳನ್ನು, ನಿಮ್ಮ ಜೀವಕ್ಕೆ ಯೋಗ್ಯ ನಿರ್ಧಾರಗಳನ್ನು ನಾವು ಮಾಡುತ್ತಾ ನಿಮ್ಮ ಅಚ್ಚುಮೆಚ್ಚಿನ ಮಕ್ಕಳಾಗಿ ಈ ಪ್ರಪಂಚದಲ್ಲಿ ನಿಮಗೆ ಪ್ರೀತಿಗೆ ಸಾಕ್ಷಿಗಳಿತ ಬದುಕನ್ನು ಬದುಕಲು ಬೇಕಾಗುವ ಕೃಪೆ ಶಕ್ತಿಯನ್ನು ನಮ್ಮ ಮನಸ್ಸಿನಲ್ಲಿ ತುಂಬಿಸಿರಿ. ನಮ್ಮ ನ್ಯೂನತೆಗಳನ್ನು, ನಮ್ಮ ಪಾಪ ಪ್ರವೃತ್ತಿಯನ್ನು ನೀಗಿಸಿರಿ ಪ್ರಭುವೆ. ಸೈತಾನನನ್ನು, ಅವನ ಕೆಟ್ಟ ಪ್ರವೃತ್ತಿಗಳನ್ನು, ಕತ್ತಲುಮಯ ಜಗತ್ತಿನ ಕಾರ್ಯಗಳನ್ನು ಬಿಟ್ಟು ನಾವು ಸದಾ ಬೆಳಕಿನ ಮಕ್ಕಳಾಗಿ ಈ ಜಗತ್ತಿನಲ್ಲಿ ಜಗಜ್ಯೋತಿಯಾಗಿ ನಿಮ್ಮಂತೆ ಪ್ರಜ್ವಲಿಸುತ್ತಾ ಇತರರನ್ನು ನಿಮ್ಮ ಬೆಳಗಿನ ಕರೆತಿರುವ ಸತ್ಯ ಮಕ್ಕಳನ್ನಾಗಿ, ನೀತಿಯ ಮಕ್ಕಳನ್ನಾಗಿ, ನ್ಯಾಯದ ಮಕ್ಕಳಾಗಿ ನಮ್ಮ ರೂಪಿಸಬೇಕೆಂದು ನಿಮ್ಮ ಪರಿಶುದ್ಧವಾದ ಹೆಸರಲ್ಲಿ ನಾವು ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಮ್ಮನ್ನು ಆಶೀರ್ವದಿಸಲಿ. ಆಮೇನ್.